ಬೆಳಗಿನ ಬೆಳಕು. ಅರಣ್ಯಕಾಂಡ 1:6-15. ಹೆಸರುಗಳಲ್ಲಿ ಅಡಗಿರುವ ದೇವರ ಯೋಜನೆ. ಭಾಗ 1. ಆಯ್ದುಕೊಳ್ಳಲ್ಪಟ್ಟ 12 ನಾಯಕರ ಹೆಸರುಗಳನ್ನು ಮತ್ತು ಅವುಗಳ ಹಿಂದಿರುವ ಅರ್ಥಗಳನ್ನು ನಾವು ಈಗಾಗಲೇ ನೋಡಿದ್ದೇವೆ. ಆ ಅರ್ಥಗಳು ಇಸ್ರಾಯೇಲರ ಅರಣ್ಯ ಪ್ರಯಾಣವನ್ನು ಮತ್ತು ನಮ್ಮ ಇಕ್ಕಟ್ಟಾದ ಹಾದಿಯ ಪ್ರಯಾಣವನ್ನು ಹೇಗೆ ಸೂಚಿಸುತ್ತವೆ ಎಂಬುದನ್ನು ತಿಳಿದುಕೊಂಡಿದ್ದೇವೆ. ಆದರೆ ಇದೇ ಪಟ್ಟಿಯಲ್ಲಿ ಮತ್ತೊಂದು ಚಿತ್ರಣ ಅಡಗಿದೆ. ಬೈಬಲ್ ಕೇವಲ ನಾಯಕರ ಹೆಸರುಗಳನ್ನು ಮಾತ್ರ ದಾಖಲಿಸಿಲ್ಲ, ಅದು ಅವರ ತಂದೆಯರ ಹೆಸರುಗಳನ್ನು ದಾಖಲಿಸಿದೆ. ಇದು ಆಕಸ್ಮಿಕವಲ್ಲ, ಇದು ಬುದ್ಧಿವಂತ ಸೃಷ್ಟಿಕರ್ತನ ವಿನ್ಯಾಸವಾಗಿದೆ. ಹೆಸರುಗಳಲ್ಲಿಯೂ ಕೂಡ ಪಾಠಗಳನ್ನು ಹೊತ್ತುಕೊಂಡಿರುವುದನ್ನು ತೋರಿಸುತ್ತದೆ ಎಂದು ದೇವರು ನಮಗೆ ತೋರಿಸುತ್ತಿದ್ದಾರೆ. ಅವು ಶಾಂತವಾದ ದಾರಿದೀಪಗಳಾಗುತ್ತವೆ. ಅವು ಇಸ್ರಾಯೇಲಿನ ಹಾದಿ, ಇಸ್ರಾಯೇಲಿನ ವೈಫಲ್ಯಗಳು, ಇಸ್ರಾಯೇಲಿನ ಮನಸ್ತಾಪನೆಗಳು ಮತ್ತು ದೇವರ ನಂಬಿಗಸ್ತಿಕೆಯ ಬಗ್ಗೆ ಮಾತನಾಡುತ್ತವೆ. ಇಂದು ಆ ತಂದೆಗಳ ಹೆಸರುಗಳನ್ನು ಮೊದಲು ಇಸ್ರಾಯೇಲಿನೊಂದಿಗೆ ಹೇಗೆ ಸಂಪರ್ಕ ಹೊಂದಿವೆ ಮತ್ತು ಅವರ ಇತಿಹಾಸದಲ್ಲಿ ದೇವರ ಯೋಜನೆಯನ್ನು ಅವು ಹೇಗೆ ಬಹಿರಂಗಪಡಿಸುತ್ತವೆ ಎಂಬುದನ್ನು ನಾವು ನೋಡೋಣ. ಮೊದಲನೆಯ ಹೆಸರು ಶೆದೇಊರ್. ಇದರ ಅರ್ಥ ಸರ್ವಶಕ್ತನೇ ನನ್ನ ಬಲ. ಇದು ಇಸ್ರಾಯೇಲಿನ ಪ್ರಯಾಣದ ಆರಂಭಕ್ಕೆ ಹೊಂದಿಕೆಯಾಗುತ್ತದೆ. ಇಸ್ರಾಯೇಲರು ತಮ್ಮ ಸ್ವಂತ ಶಕ್ತಿಯಿಂದ ಐಗುಪ್ತದಿಂದ ತಪ್ಪಿಸಿಕೊಳ್ಳಲಿಲ್ಲ. ಅವರು ಗುಲಾಮರಾಗಿದ್ದರು. ಅವರ ಬಳಿ ಸೈನ್ಯವಿರಲಿಲ್ಲ. ಫರೋಹನನ್ನು ಸೋಲಿಸುವಷ್ಟು ಬಲವಾದ ಆಯುಧ ಅವರಲ್ಲಿರಲಿಲ್ಲ. ಆದರೆ ಸರ್ವಶಕ್ತನು ತನ್ನ ಬಲವನ್ನು ಪ್ರಕಟಿಸಿದನು. ಆತನು 10 ಭಯಂಕರವಾದ ಬಾಧೆಗಳನ್ನು ಕಳುಹಿಸಿದನು ಮತ್ತು ಐಗುಪ್ತವು ನಲುಗಿ ಹೋಯಿತು. ವಿಮೋಚನ ಕಾಂಡ 7:12. ಆತನು ಕೆಂಪು ಸಮುದ್ರವನ್ನು ಸೀಳಿದನು ಮತ್ತು ಇಸ್ರಾಯೇಲರು ಒಣ ನೆಲದ ಮೇಲೆ ನಡೆದು ಹೋದರು. ವಿಮೋಚನ ಕಾಂಡ 14:21-22. ಫರೋಹನ ರಥಗಳು ಮುಳುಗಿ ಹೋದವು ಮತ್ತು ರಕ್ಷಣೆಯು ಯೆಹೋವನದೇ ಎಂದು ಇಸ್ರಾಯೇಲ್ ಕಂಡುಕೊಂಡಿತು. ವಿಮೋಚನ ಕಾಂಡ 14:27-31. ಮೋಶೆಯು ಹೀಗೆ ಹಾಡಿದನು: ಯೆಹೋವನೇ ನನ್ನ ಬಲವೂ ಕೀರ್ತನೆಯೂ ಆಗಿದ್ದಾನೆ, ಆತನೇ ನನಗೆ ರಕ್ಷಕನಾದನು. ವಿಮೋಚನ ಕಾಂಡ 15:2. ಆದ್ದರಿಂದ ಶೆದೇಊರ್ ಎಂಬುದು ಕೇವಲ ಹೆಸರಲ್ಲ, ಅದು ಒಂದು ಸಾಕ್ಷಿಯಾಗುತ್ತದೆ. ಇಸ್ರಾಯೇಲಿನ ಬಿಡುಗಡೆಯ ಹಿಂದಿರುವ ಬಲವು ಸರ್ವಶಕ್ತನೇ ಆಗಿದ್ದಾನೆ. ಈ ಬಲವು ಪ್ರಾಚೀನ ಜಗತ್ತನ್ನೇ ನಡುಗಿಸಿತು. ಜನಾಂಗಗಳು ಕೇಳಿ ನಡುಗಿದವು. ಮೋಶೆಯು ಜನರು ಕೇಳಿ ಹೆದರುವರು ಎಂದು ಹೇಳಿದನು. ವಿಮೋಚನ ಕಾಂಡ 15:14. ನಂತರ ಇದನ್ನು ನಾವು ರಾಹಾಬಳಲ್ಲಿ ಸ್ಪಷ್ಟವಾಗಿ ಕಾಣುತ್ತೇವೆ. ಯೆಹೋವನು ಕೆಂಪು ಸಮುದ್ರದಲ್ಲಿ ಮಾಡಿದ್ದನ್ನು ಕೇಳಿದ್ದರಿಂದ ಇಸ್ರಾಯೇಲಿನ ದೇವರ ಭಯವು ದೇಶದ ಮೇಲೆ ಬಿದ್ದಿತು ಎಂದು ಅವಳು ಹೇಳಿದಳು. ಯೆಹೋಶುವ 2:9-11. ರಾಹಾಬಳು ತನ್ನ ಸ್ವಂತ ಕಣ್ಣುಗಳಿಂದ ಆ ಬಾಧೆಗಳನ್ನು ನೋಡಿರಲಿಲ್ಲ, ಆದರೆ ದೇವರ ಬಲದ ವರದಿಯು ಯೆರಿಕೋವನ್ನು ತಲುಪಿತು ಮತ್ತು ಅವಳ ಹೃದಯದಲ್ಲಿ ನಂಬಿಕೆ ಹುಟ್ಟಿತು. ಸರ್ವಶಕ್ತನ ಬಲವು ಮಾನವ ಕಲ್ಪನೆಗೆ ಮೀರಿದ್ದು ಎಂದು ಇದು ನಮಗೆ ಕಲಿಸುತ್ತದೆ. ಇಸ್ರಾಯೇಲರು ಕಂಡದ್ದು ಆತನ ಶಕ್ತಿಯ ಕೇವಲ ಒಂದು ಸಣ್ಣ ನೋಟ ಮಾತ್ರ. ಸತ್ಯವು ಹೀಗೆ ಹೇಳುತ್ತದೆ: ಅಯ್ಯೋ ಕರ್ತನೇ, ಯೆಹೋವನೇ, ಇಗೋ ನೀನು ನಿನ್ನ ಮಹಾಪರಾಕ್ರಮದಿಂದ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದಿ. ನಿನಗೆ ಅಸಾಧ್ಯವಾದುದು ಯಾವುದೂ ಇಲ್ಲ.
ಯೆರೆಮೀಯ 32:17. ಹೀಗೆ ಮೊದಲು ತಂದೆಯ ಹೆಸರಿನಲ್ಲಿಯೇ ದೇವರು ಇಸ್ರಾಯೇಲಿಗೆ ನೆನಪಿಸುತ್ತಿದ್ದಾರೆ. ಈ ಪ್ರಯಾಣವು ಸರ್ವಶಕ್ತನ ಬಲದಿಂದ ಮಾತ್ರ ಪ್ರಾರಂಭವಾಗುತ್ತದೆ ಮತ್ತು ಮುಂದುವರಿಯುತ್ತದೆ. ನಂತರ ಚುರಿಸದೈ ಬರುತ್ತದೆ. ಇದರ ಅರ್ಥ ನನ್ನ ಬಂಡೆಯು ಸರ್ವಶಕ್ತನು. ಇದು ಅದೇ ವಿಷಯವನ್ನು ಮುಂದುವರಿಸುತ್ತದೆ, ಆದರೆ ಸ್ಥಿರತೆಯನ್ನು ಸೇರಿಸುತ್ತದೆ. ಬಲ ಎನ್ನುವುದು ಕೇವಲ ಯುದ್ಧದ ಶಕ್ತಿಯಲ್ಲ. ಬಲ ಎನ್ನುವುದು ಸುದೀರ್ಘ ಪರೀಕ್ಷೆಯ ಸಮಯದಲ್ಲಿ ಸಿಗುವ ಸ್ಥಿರವಾದ ಬೆಂಬಲವೂ ಹೌದು. ಅರಣ್ಯದಲ್ಲಿ ತಮ್ಮನ್ನು ರಕ್ಷಿಸಿದ್ದು ತಮ್ಮ ಯೋಜನೆಗಳಲ್ಲ, ಬದಲಾಗಿ ಯೆಹೋವನೇ ಎಂದು ಇಸ್ರಾಯೇಲರು ಕಂಡುಕೊಂಡರು. ಅವರ ಬಳಿ ನೀರಿಲ್ಲದಿದ್ದಾಗ ದೇವರು ಬಂಡೆಯಿಂದ ನೀರನ್ನು ತಂದನು. ವಿಮೋಚನಕಾಂಡ 17:6. ಅವರು ಮತ್ತೆ ಬಾಯಾರಿಕೆಯಿಂದ ಮರಣದ ಅಂಚಿನಲ್ಲಿದ್ದಾಗ ಮತ್ತೆ ನೀರು ಬಂದಿತ್ತು. ಅರಣ್ಯಕಾಂಡ 20:11. ಮೋಶೆಯು ನಂತರ ಹೀಗೆ ಘೋಷಿಸಿದನು, ಆತನೇ ಬಂಡೆ, ಆತನ ಕೆಲಸವು ಪರಿಪೂರ್ಣವಾಗಿದೆ. ಧರ್ಮೋಪದೇಶ ಕಾಂಡ 32:4. ಈ ಬಂಡೆಯ ಭಾಷೆಯು ದೇವರ ಕುರಿತಾದ ಅತ್ಯಂತ ಪ್ರಬಲವಾದ ಚಿತ್ರಣಗಳಲ್ಲಿ ಒಂದಾಗಿದೆ. ಕೀರ್ತನೆಗಳಲ್ಲಿಯೂ ಸಹ ದೇವರದನು ನನ್ನ ಬಂಡೆಯು ನನ್ನ ಕೋಟೆಯು ಎಂದು ಕೀರ್ತನೆ 18:2. ಆದ್ದರಿಂದ ಚುರಿಷದೈ ಎಂಬುದು ಒಂದು ಮುದ್ರೆಯಂತೆ ಮಾತನಾಡುತ್ತದೆ. ಸರ್ವಶಕ್ತನು ಬಲಶಾಲಿ ಮಾತ್ರವಲ್ಲ, ಆತನು ಬಂಡೆಯೂ ಆಗಿದ್ದಾನೆ. ಸ್ಥಿರವಾದವನು, ನಂಬಿಗಸ್ತನು, ಅಚಲನು. ಮುಂದೆ ನಾವು ಅಮ್ಮಿನಾದಾಬ್ ನನ್ನು ನೋಡುತ್ತೇವೆ. ಇದರರ್ಥ ನನ್ನ ಜನರು ಸಿದ್ಧರಿದ್ದಾರೆ ಅಥವಾ ನನ್ನ ಜನರು ಉದಾತ್ತರು. ಇದು ಸಿನಾಯ್ ಬೆಟ್ಟದ ಬಳಿ ಇಸ್ರಾಯೇಲಿನ ಆರಂಭಿಕ ಪ್ರತಿಕ್ರಿಯೆಗೆ ಸಂಪರ್ಕ ಹೊಂದಿದೆ. ದೇವರು ತನ್ನ ಒಡಂಬಡಿಕೆಯ ಮಾತುಗಳನ್ನು ನೀಡಿದಾಗ ಜನರು ಯೆಹೋವನು ಹೇಳಿದನೆಲ್ಲ ನಾವು ಮಾಡುವೆವು ಎಂದು ಉತ್ತರಿಸಿದರು. ವಿಮೋಚನಕಾಂಡ 19:8. ಅವರು ಮತ್ತೆ ಯೆಹೋವನು ಹೇಳಿದ ಮಾತುಗಳನ್ನೆಲ್ಲ ನಾವು ಪಾಲಿಸುವೆವು ಎಂದರು. ವಿಮೋಚನಕಾಂಡ 24:3. ಆರಂಭದಲ್ಲಿ ಒಂದು ಸಿದ್ಧವಾದ ಮನಸ್ಸಿತ್ತು, ಅನುಸರಿಸಬೇಕೆಂಬ ಹಂಬಲವಿತ್ತು. ಆದರೆ ಹೃದಯದ ಬದಲಾವಣೆ ಇಲ್ಲದ ಮಾನವ ಸಿದ್ಧತೆಯ ದೌರ್ಬಲ್ಯವನ್ನು ಅರಣ್ಯವು ಬಯಲು ಮಾಡಿತ್ತು. ವಿಧೇಯತೆಯ ಭರವಸೆ ನೀಡಿದ ಸ್ವಲ್ಪ ಸಮಯದ ನಂತರವೇ ಅವರು ಬಂಗಾರದ ಕರುವನ್ನು ಮಾಡಿಕೊಂಡರು. ವಿಮೋಚನಕಾಂಡ 32:1-6. ಇದು ನಮಗೆ ಒಂದು ಗಂಭೀರವಾದ ಸತ್ಯವನ್ನು ತೋರಿಸುತ್ತದೆ. ಹೃದಯವು ರೂಪಾಂತರಗೊಳ್ಳದಿದ್ದರೆ ಕೇವಲ ಸಿದ್ಧತೆ ಸಾಲದು. ಯೇಸು ನಂತರ ಹೀಗೆ ಹೇಳಿದನು, ಆತ್ಮವು ಸಿದ್ಧವಾಗಿದೆ, ಆದರೆ ಶರೀರವು ಬಲಹೀನವಾಗಿದೆ. ಮತ್ತಾಯ 26:41. ಹೀಗೆ ಅಮ್ಮಿನಾದಾಬ್ ಹೆಸರು ಆರಂಭಿಕ ಸಿದ್ಧತೆ ಮತ್ತು ನಂತರದ ವೈಫಲ್ಯ ಎರಡನ್ನೂ ತೋರಿಸುತ್ತದೆ. ಮಾತುಗಳು ನಂಬಿಗಸ್ತಿಯಾಗಿ ಬದಲಾಗಬೇಕು, ಇಲ್ಲದಿದ್ದರೆ ಸಿದ್ಧತೆ ಎಂಬುದು ಬರೀ ಪೊಳ್ಳು ಶಬ್ದವಾಗುತ್ತದೆ ಎಂಬ ಎಚ್ಚರಿಕೆಯನ್ನು ಇದು ನೀಡುತ್ತದೆ. ನಂತರ ಚೂವಾರ್ ಬರುತ್ತದೆ. ಇದರ ಅರ್ಥ ಸಣ್ಣ ಅಥವಾ ಗಣನೆಗೆ ಬಾರದ. ಇದು ದೇವರು ಹೇಗೆ ಕೆಲಸ ಮಾಡುತ್ತಾನೆ ಎಂಬುದಕ್ಕೆ ಒಂದು ಆಳವಾದ ಚಿತ್ರಣವಾಗಿದೆ. ಅರಣ್ಯದಲ್ಲಿ ನಂಬಿಗಸ್ತರು ಅಷ್ಟೊಂದು ಜನರಲ್ಲಿ ಕೆಲವೇ ಮಂದಿಯಾಗಿದ್ದರು. 12 ಮಂದಿ ಕಾನಾನಿಗೆ ಹೋದಾಗ ಕೇವಲ 2 ಮಾತ್ರ ನಂಬಿಕೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡರು. ಯೆಹೋಶುವ ಮತ್ತು ಕಾಲೇಬನು ಅರಣ್ಯಕಾಂಡ 14:6-9. ಉಳಿದವರು ಭಯವನ್ನು ಹರಡಿದರು ಮತ್ತು ಇಡೀ ಪಾಳೆಯವು ಹಿಂದಿರುಗಿತು. ಆದ್ದರಿಂದ ಬಹುಸಂಖ್ಯಾತರಿಗೆ ಹೋಲಿಸಿದರೆ ನಂಬಿಗಸ್ತರು ಸ್ವಲ್ಪ ಮಂದಿಯಾಗಿದ್ದರು. ಈ ಮಾದರಿಯು ಧರ್ಮಶಾಸ್ತ್ರದಾದ್ಯಂತ ಮುಂದುವರಿಯುತ್ತದೆ
ದೇವರು ಯಾವಾಗಲೂ ಒಂದು ಸ್ವಲ್ಪ ಶೇಷವನ್ನು ಉಳಿಸಿಕೊಳ್ಳುತ್ತಾನೆ. ಆದ್ದರಿಂದ ಚೂವಾನ್ ಒಂದು ನೆನಪಿಸುವಿಕೆಯಾಗಿದೆ. ನಂಬಿಗಸ್ತರು ಸಂಖ್ಯೆಯಲ್ಲಿ ಕಡಿಮೆ ಇರಬಹುದು, ಆದರೆ ಅವರು ದೇವರ ದೃಷ್ಟಿಯಲ್ಲಿ ಅಮೂಲ್ಯರು. ಈಗ ನಾವು ಹೆಲೋನ್ಗೆ ಬರುತ್ತೇವೆ. ಇದರ ಅರ್ಥ ಬಲಶಾಲಿ ಅಥವಾ ದೃಢ. ಇದು ಮುಂದಿನ ಪಾಠವನ್ನು ನೀಡುತ್ತದೆ. ಸಣ್ಣ ಶೇಷವು ದೃಢವಾಗಿರಬೇಕು. ಭಯಪಡುವ ಸಣ್ಣ ಗುಂಪು ದೇವರ ಉದ್ದೇಶವನ್ನು ಹೊರಲಾರದು. ಆದರೆ ನಂಬಿಕೆಯಲ್ಲಿ ಬಲವಾಗಿರುವ ಸಣ್ಣ ಗುಂಪು ಶಕ್ತಿಯುತ ಪ್ರಭಾವವನ್ನು ಬೀರುತ್ತದೆ. ಉಳಿದವರೆಲ್ಲ ನಡುಗುತ್ತಿದ್ದಾಗ ಯೆಹೋಶುವ ಮತ್ತು ಕಾಲೇಬರು ದೃಢವಾಗಿದ್ದರು. ಅವರು, ಯೆಹೋವನು ನಮ್ಮಲ್ಲಿ ಪ್ರಸನ್ನ ಆಗಿದ್ದಾರೆ, ಆತನೇ ನಮ್ಮನ್ನು ಈ ದೇಶದೊಳಗೆ ಸೇರಿಸುವನು ಎಂದರು. ಅರಣ್ಯಕಾಂಡ 14:8. ಅವರ ನಂಬಿಕೆಯು ದೈತ್ಯರ ಗಾತ್ರದ ಮೇಲಲ್ಲ, ಬದಲಾಗಿ ದೇವರ ಮಹಿಮೆಯ ಮೇಲೆ ಆಧಾರಿತವಾಗಿತ್ತು. ಪ್ರತಿ ಪೀಳಿಗೆಯಲ್ಲೂ ದೇವರ ಉದ್ದೇಶವು ಉಳಿಯುವುದು ಹೀಗೆಯೇ. ದೃಢವಾಗಿ ಉಳಿಯುವ ಜನರ ಮೂಲಕ ಕೀರ್ತನೆಗಳು ಹೇಳುತ್ತವೆ, ಯೆಹೋವನಿಗಾಗಿ ಕಾಯುತ್ತಿರು, ಧೈರ್ಯವಾಗಿರು, ಆತನು ನಿನ್ನ ಹೃದಯವನ್ನು ಬಲಪಡಿಸುವನು. ಕೀರ್ತನೆ 27:14. ಹೆಲೋನನ ಹೆಸರು ಒಂದು ಕರೆಯಾಗಿದೆ. ಕೇವಲ ಕೆಲವೇ ಮಂದಿಯಾಗಿರಬೇಡಿ, ದೃಢವಾಗಿರಿ. ನಂತರ ಅಮೇಹೋದ್ ಬರುತ್ತದೆ. ಇದರ ಅರ್ಥ ನನ್ನ ಜನರು ಮಹಿಮೆ ಅಥವಾ ನನ್ನ ಜನರು ವೈಭವ. ಇದು ಇಸ್ರಾಯೇಲಿನ ಬಗ್ಗೆ ದೇವರಿಗಿದ್ದ ಉದ್ದೇಶವನ್ನು ಸೂಚಿಸುತ್ತದೆ. ಆತನು ಅವರನ್ನು ಕೇವಲ ಬದುಕಲು ಮಾತ್ರ ಬಿಡುಗಡೆ ಮಾಡಲಿಲ್ಲ, ಆತನು ಅವರನ್ನು ತನ್ನ ಮಹಿಮೆಯನ್ನು ಪ್ರತಿಬಿಂಬಿಸಲು ಬಿಡುಗಡೆ ಮಾಡಿದನು. ದೇವರು ಅವರನ್ನು ತನ್ನ ನಿಜ ಸಂಪತ್ತು ಮತ್ತು ಪವಿತ್ರ ಜನಾಂಗವನ್ನಾಗಿ ಮಾಡುವೆನೆಂದು ಹೇಳಿದನು. ವಿಮೋಚನಾ ಕಾಂಡ 19:5-6. ಜನರು ದೇವರ ಮಾರ್ಗಗಳಲ್ಲಿ ನಡೆದಾಗ ದೇವರ ಗುಣಲಕ್ಷಣವು ಭೂಮಿಯ ಮೇಲೆ ಗೋಚರಿಸುತ್ತದೆ. ಮೋಶೆಯು, ನಿನ್ನ ಕೆಲಸವು ನಿನ್ನ ಸೇವಕರಿಗೆ ಕಾಣಿಸಲಿ ಮತ್ತು ನಿನ್ನ ಮಹಿಮೆಯು ಅವರ ಮಕ್ಕಳಿಗೆ ಕಂಡುಬರಲಿ ಎಂದು ಪ್ರಾರ್ಥಿಸಿದನು. ಕೀರ್ತನೆ 90:16. ಆದರೂ ಮಹಿಮೆಯು ಗರ್ವದಲ್ಲಿ ಅಲ್ಲ, ಪವಿತ್ರತೆಯಲ್ಲಿ ಕಂಡುಬರುತ್ತದೆ ಎಂದು ನ್ಯಾಯ ಪ್ರಮಾಣವು ಕಲಿಸುತ್ತದೆ. ಇಸ್ರಾಯೇಲರು ವಿಧೇಯರಾದಾಗ ದೇವರ ಮಹಿಮೆಯು ಅವರ ಮಧ್ಯೆ ಇತ್ತು. ಅವರು ದಂಗೆ ಎದ್ದಾಗ ಆತನ ಮಹಿಮೆಯು ತೀರ್ಪಿನ ರೂಪದಲ್ಲಿ ಭಾರವಾಯಿತು. ಅಮೇಹೋದ್ ನಮಗೆ ನೆನಪಿಸುವುದೇನೆಂದರೆ, ದೇವರ ಗುರಿ ಆತನ ಹೆಸರನ್ನು ಹೊತ್ತು ಆತನ ಸ್ವಭಾವವನ್ನು ಪ್ರತಿಬಿಂಬಿಸುವ ಒಂದು ಜನಸ್ತೋಮವಾಗಿದೆ. ಮುಂದಿನದು ಪೆದಾಚೂರ್. ಇದರ ಅರ್ಥ ಬಂಡೆಯು ವಿಮೋಚಿಸಿದೆ. ಇದು ಶಕ್ತಿಯುತವಾಗಿದೆ, ಏಕೆಂದರೆ ಇದು ಎರಡು ಸತ್ಯಗಳನ್ನು ಜೋಡಿಸುತ್ತದೆ. ದೇವರು ಬಂಡೆ ಮತ್ತು ದೇವರು ವಿಮೋಚಿಸುತ್ತಾನೆ. ವಿಮೋಚನೆಯು ಕೇವಲ ಐಗುಪ್ತದಿಂದ ಹೊರಬರುವುದಕ್ಕೆ ಮಾತ್ರ ಸೀಮಿತವಲ್ಲ. ವಿಮೋಚನೆಯು ಅರಣ್ಯದುದ್ದಕ್ಕೂ ಮುಂದುವರಿಯುತ್ತದೆ. ಇಸ್ರಾಯೇಲ್ ವಿಫಲವಾದಾಗಲೂ ದೇವರು ತನ್ನ ವಾಗ್ದಾನವನ್ನು ರದ್ದುಗೊಳಿಸಲಿಲ್ಲ. ಆತನು ಶಿಸ್ತುಪಡಿಸಿದನು, ಆದರೆ ಆತನು ಮಾರ್ಗದರ್ಶನವನ್ನು ನೀಡಿದನು. ಆತನು ಅಬ್ರಹಾಂ, ಇಸಾಕ್ ಮತ್ತು ಯಾಕೋಬರೊಂದಿಗೆ ಮಾಡಿಕೊಂಡ ಒಪ್ಪಂದವನ್ನು ಉಳಿಸಿಕೊಂಡನು. ವಿಮೋಚನಾ ಕಾಂಡ 2:24. ಆತನು ಮುಂದಿನ ಪೀಳಿಗೆಯನ್ನು ಸಂರಕ್ಷಿಸಿದನು. ಪೆದಾಚೂರ್ ಎಂಬ ಹೆಸರು ಬಂಡೆಯು ಕೇವಲ ಆಶ್ರಯವಲ್ಲ, ಬಂಡೆಯು ತಾನು ಪ್ರಾರಂಭಿಸಿದನ್ನು ಪೂರ್ಣಗೊಳಿಸುವ ವಿಮೋಚಕನೂ ಹೌದು ಎಂಬುದಕ್ಕೆ ಸಾಕ್ಷಿಯಾಗಿದೆ. ನಂತರ ಗಿದ್ಯೋನಿ ಬರುತ್ತದೆ. ಇದರ ಅರ್ಥ ಕತ್ತರಿಸುವವನು ಅಥವಾ ಕಡಿಯುವವನು. ಈ ಹೆಸರು ಇಸ್ರಾಯೇಲ್ ಆಳವಾಗಿ ಪಾಪಕ್ಕೆ ತಿರುಗಿದಾಗ ನಂತರ ಬಂದ ತೀರ್ಪನ್ನು ಸೂಚಿಸುತ್ತದೆ. ಕಾನಾನನ್ನು ಪ್ರವೇಶಿಸಿದ ನಂತರ ಇಸ್ರಾಯೇಲ್ ಪದೇ ಪದೇ ವಿಗ್ರಹಗಳಿಗೆ ಅಡ್ಡಬಿದ್ದು ಅನ್ಯ ಧರ್ಮದವರನ್ನು ವಿವಾಹವಾಗಿ
ಯೆಹೋವನು ತ್ಯಜಿಸಿತು. ನ್ಯಾಯಾಧಿಪತಿಗಳ ಪುಸ್ತಕವು ಈ ಚಕ್ರವನ್ನು ತೋರಿಸುತ್ತದೆ. ಪಾಪ, ತುಳಿತ, ಕೂಗು ಮತ್ತು ಬಿಡುಗಡೆ. ನ್ಯಾಯಾಧಿಪತಿಗಳು 2:11-19. ಸಮಯ ಕಳೆದಂತೆ ಪಾಪವು ಹೆಚ್ಚಾಯಿತು. ನಂತರದ ಪೀಳಿಗೆಗಳಲ್ಲಿ ಶಿಶು ಬಲಿಯನ್ನು ಸಹ ಶಾಸ್ತ್ರವು ದಾಖಲಿಸಿದೆ. 2 ಅರಸುಗಳು 16:3-21-6. ದೇವರ ಪವಿತ್ರತೆಯು ಇದನ್ನು ಎಂದೆಂದಿಗೂ ನಿರ್ಲಕ್ಷಿಸಲು ಸಾಧ್ಯವಿರಲಿಲ್ಲ. ಆದ್ದರಿಂದ ತೀರ್ಪು ಬಂದಿತು. ಉತ್ತರ ರಾಜ್ಯವು ಅಶ್ಶೂರದಿಂದ ಕತ್ತರಿಸಲ್ಪಟ್ಟಿತು. 2 ಅರಸುಗಳು 17:6-18. ಯೆಹೂದವು ನೆಬೂಕದ್ನೆಚ್ಚರನ ಕೈ ಕೆಳಗೆ ಬ್ಯಾಬಿಲೋನಿಂದ ಕತ್ತರಿಸಲ್ಪಟ್ಟಿತು. 2 ಅರಸುಗಳು 25:1-11. ಗಿದ್ಯೋನಿಯ ಹೆಸರು ಒಂದು ಗಂಭೀರ ಎಚ್ಚರಿಕೆಯಾಗಿದೆ. ದೇವರ ಜನರು ಕಠಿಣರಾಗಿ ತಿದ್ದುಪಡಿಯನ್ನು ನಿರಾಕರಿಸಿದಾಗ ದೇವರು ತಾನು ನೆಟ್ಟಿದ್ದನ್ನು ಕತ್ತರಿಸಿ ಹಾಕಬಹುದು. ಅದು ದ್ವೇಷದಿಂದಲ್ಲ, ಬದಲಾಗಿ ಆತನು ಪವಿತ್ರನೂ ಮತ್ತು ನ್ಯಾಯವಂತನೂ ಆಗಿರುವುದರಿಂದ. ಆದರೂ ಮುಂದಿನ ಹೆಸರು ಅಮಿಷಾದಿ. ಇದರ ಅರ್ಥ ತನ್ನ ಜನರು ಸರ್ವಶಕ್ತನಿಗೆ ಸೇರಿದವರು. ಇದು ಕತ್ತರಿಸುವಿಕೆಯ ನಂತರದ ಬೆಳಕಾಗಿದೆ. ದೇಶಭ್ರಷ್ಟರಾಗಿದ್ದಾಗಲೂ ದೇವರು ತನ್ನ ಒಡಂಬಡಿಕೆಯ ಜನರನ್ನು ಮರೆಯಲಿಲ್ಲ. ಆತನು ಹೀಗೆ ಹೇಳಿದನು, ನಾನು ನಿಮ್ಮೊಂದಿಗಿದ್ದೇನೆ ಮತ್ತು ನಾನು ನಿಮ್ಮನ್ನು ಮತ್ತೆ ಈ ಸ್ಥಳಕ್ಕೆ ತರುತ್ತೇನೆ. ಯೆರೆಮೀಯ 29:10-14. ದೇವರು ಪರಸಿಯ ರಾಜನಾದ ಸೈರಸ್ನನ್ನು ಬಳಸಿ ಜನರನ್ನು ಮರಳಿ ಕಳಿಸಿದನು. ಎಜ್ರ 1:1-3. ಕೆಲವರು ಹಿಂತಿರುಗಿದರು, ಆಲಯವನ್ನು ಪುನರ್ನಿರ್ಮಿಸಿದರು ಮತ್ತು ನಂತರ ನೆಹೆಮೀಯನ ದಿನಗಳಲ್ಲಿ ಗೋಡೆಗಳನ್ನು ನಿರ್ಮಿಸಲಾಯಿತು. ನೆಹೆಮೀಯ 2:17-18. ಇದು ತೋರಿಸುವುದೇನೆಂದರೆ ಶಿಸ್ತು ಬಂದಾಗಲೂ ಸೇರಿರುವುದು ಕೊನೆಗೊಳ್ಳುವುದಿಲ್ಲ. ಅಮಿಷದೇ ಒಂದು ಬಲವಾದ ಸಾಕ್ಷಿಯಾಗಿದೆ. ದೇವರು ತೀರ್ಪು ನೀಡಿದಾಗಲೂ ಆತನು ಶಾಶ್ವತವಾಗಿ ಎಸೆದು ಬಿಡುವುದಿಲ್ಲ. ದೇವರ ವರಗಳು ಕರೆಯು ಬದಲಾಗುವುದಾಗಿವೆ. ರೋಮಾಪುರದವರಿಗೆ 11:29. ದೇವರು ತಿದ್ದುಪಡಿ ಮಾಡಬಹುದು, ಆದರೆ ಆತನು ನಂಬಿಗಸ್ತನಾಗಿಯೇ ಇರುತ್ತಾನೆ. ನಂತರ ಓಕ್ರಾನ್ ಬರುತ್ತದೆ. ಇದರ ಅರ್ಥ ತೊಂದರೆ ಕೊಡುವವನು ಅಥವಾ ಪೀಡಿಸುವವನು. ಇದು ಪುನಃಸ್ಥಾಪನೆಯ ನಂತರವೂ ದೇವರ ಜನರು ಆತನಿಗೆ ಮತ್ತರೆ ತೊಂದರೆ ನೀಡಬಹುದು ಎಂಬ ದುಃಖದ ವಾಸ್ತವವನ್ನು ತೋರಿಸುತ್ತದೆ. ಮರಳಿ ಬಂದ ನಂತರವೂ ಪ್ರವಾದಿಗಳು ಪಾಪವನ್ನು ಖಂಡಿಸಬೇಕಾಯಿತು. ಮಲಾಕಿಯು ಅಶುದ್ಧವಾದ ಬಲಿಗಳನ್ನು ಅರ್ಪಿಸಿದ ಭ್ರಷ್ಟ ಯಾಜಕರ ವಿರುದ್ಧ ಬಲವಾಗಿ ಮಾತನಾಡಿದನು. ಮಲಾಕಿ 1:6-8. ಆತನು ದಬ್ಬಾಳಿಕೆ, ಅನ್ಯಾಯ ಮತ್ತು ಅಪನಂಬಿಕೆಯನ್ನು ಖಂಡಿಸಿದನು. ಮಲಾಕಿ 2:13-16, 3:5. ಹೃದಯವು ಬದಲಾಗದಿದ್ದರೆ ಕೇವಲ ಹೊರಗಿನ ಮರಳುವಿಕೆ ಸಾಕಾಗುವುದಿಲ್ಲ ಎಂದು ಇದು ತೋರಿಸುತ್ತದೆ. ಒಂದು ಜನಾಂಗವು ಗೋಡೆಗಳನ್ನು ನಿರ್ಮಿಸಬಹುದು, ಪುನರ್ನಿರ್ಮಿಸಬಹುದು, ಆದರೆ ಇನ್ನೂ ಕಠಿಣ ಹೃದಯವನ್ನು ಹೊಂದಿರಬಹುದು. ಓಕ್ರಾನ್ ನಮಗೆ ನೆನಪಿಸುವುದೇನೆಂದರೆ ದೊಡ್ಡ ತೊಂದರೆಯು ಹೊರಗಿನ ಶತ್ರುಗಳಿಂದಲ್ಲ, ಬದಲಾಗಿ ಒಳಗಿನ ಆತ್ಮಿಕ ಕೊಳೆಯಿಂದ, ಅಂದರೆ ನಮ್ಮೊಳಗಿನಿಂದಲೇ ಬರುತ್ತದೆ. ನಂತರ ದೇಗೋವೆಲ್ ಬರುತ್ತದೆ. ಇದರ ಅರ್ಥ ದೇವರಿಗೆ ತಿಳಿದಿರುವವನು. ಇದು ಒಂದು ಕೋಮಲವಾದ ಸತ್ಯ. ಜನರು ದಾರಿ ತಪ್ಪಿದಾಗಲೂ ದೇವರು ತನ್ನವರನ್ನು ಇನ್ನೂ ತಿಳಿದಿದ್ದಾನೆ. ಶಾಸ್ತ್ರವು ಹೇಳುತ್ತದೆ, ಕರ್ತನು ತನ್ನವರನ್ನು ಬಲ್ಲನು. 2 ತಿಮೋಥೆಯ 2:19. ಇಸ್ರಾಯೇಲಿನ ಇತಿಹಾಸವು ದೇವರು ನೋಡುವುದನ್ನು ನಿಲ್ಲಿಸಲಿಲ್ಲ ಎಂಬುದನ್ನು ತೋರಿಸುತ್ತದೆ. ಆತನ ಪ್ರವಾದಿಗಳನ್ನು ಕಳುಹಿಸುತ್ತಲೇ ಇದ್ದನು. ಆತನು ಒಂದು ಸ್ವಲ್ಪ ಜನರನ್ನು ಸಂರಕ್ಷಿಸುತ್ತಲೇ ಇದ್ದನು. ಎಲ್ಲಕ್ಕಿಂತ ಹೆಚ್ಚಾಗಿ ಆತನು ವಾಗ್ದಾನ ಮಾಡಿದ ಮೆಸ್ಸಿಯನನ್ನು ಕಳುಹಿಸಿದನು. ಆತನು ತನ್ನ ಸ್ವಂತ ಜನರ ಬಳಿಗೆ ಬಂದನು, ಆದರೆ ಆತನ ಸ್ವಂತ ಜನರು ಆತನನ್ನು ಸ್ವೀಕರಿಸಲಿಲ್ಲ. ಯೋಹಾನ 1:11. ತಿರಸ್ಕಾರದ ನಡುವೆಯೂ ದೇವರ ಯೋಜನೆ ಮುಂದುವರಿಯಿತು. ಯೇಸು ಹೇಳಿದನು, ಯೆರೂಸಲೇಮ್ ತನ್ನ ಭೇಟಿಯ ಸಮಯವನ್ನು ತಿಳಿದುಕೊಳ್ಳಲಿಲ್ಲ. ಲೋಕ 19:44. ಕ್ರಿಸ್ತಕ 70ರಲ್ಲಿ ತೀರ್ಪು ಬಂದಿತ್ತು ಮತ್ತು ಜನರು ಚದುರಿ ಹೋದರು.
ಆದರೆ ಚೆದುರಿ ಹೋಗುವುದು ಎಂದರೆ ಕಾಣದೆ ಹೋಗುವುದು ಎಂದಲ್ಲ. ದೆಗೋವೆಲ್ ನಮಗೆ ನೆನಪಿಸುತ್ತದೆ, ದೇವರಿಗೆ ತಿಳಿದಿದೆ, ದೇವರು ನೆನಪಿಸಿಕೊಳ್ಳುತ್ತಾನೆ, ದೇವರ ಇತಿಹಾಸವನ್ನು ಒಂದು ಉದ್ದೇಶದೊಂದಿಗೆ ಗಮನಿಸುತ್ತಾನೆ. ಕೊನೆಯದಾಗಿ ನಾವು ಏನಾಮ್ನನ್ನು ನೋಡುತ್ತೇವೆ. ಇದರ ಅರ್ಥ ಕಣ್ಣುಗಳಿಗೆ ಸಂಬಂಧಿಸಿದ ಅಥವಾ ಕಣ್ಣುಗಳನ್ನು ಹೊಂದಿರುವ. ಇದು ದೇವರ ಜಾಗರೂಕತೆಯ ಆರೈಕೆಯನ್ನು ಸೂಚಿಸುತ್ತದೆ. ನ್ಯಾಯ ಪ್ರಮಾಣವು ಹೇಳುತ್ತದೆ, ಇಗೋ ಯೆಹೋವನ ಕಣ್ಣು ತನ್ನಲ್ಲಿ ಭಯಭಕ್ತಿಯುಳ್ಳವರ ಮೇಲಿದೆ. ಕೀರ್ತನೆ 33:18. ಯೆಹೋವನ ಕಣ್ಣುಗಳು ನೀತಿವಂತರ ಮೇಲಿವೆ. ಕೀರ್ತನೆ 34:15. ಮತ್ತು ಇಸ್ರಾಯೇಲ್ ಜನಾಂಗದ ಬಗ್ಗೆ ಮೋಶೆಯು ಹೇಳಿದನು, ಆ ದೇಶವನ್ನು ಯೆಹೋವನು ಪಾಲಿಸುತ್ತಾನೆ ಮತ್ತು ನಿಮ್ಮ ದೇವರಾದ ಯೆಹೋವನ ಕಣ್ಣುಗಳು ಯಾವಾಗಲೂ ಅದರ ಮೇಲಿವೆ. ವರ್ಷದ ಆರಂಭದಿಂದ ಅಂತ್ಯದವರೆಗೆ ಧರ್ಮೋಪದೇಶ ಕಾಂಡ 11:12. ಇಸ್ರಾಯೇಲ್ ಚದುರಿ ಹೋದಾಗಲೂ ದೇವರ ಕಣ್ಣುಗಳು ಅವರ ಮೇಲಿದ್ದವು. ಇದನ್ನು ಪೌಲನ ಬೋಧನೆಯು ಸಮರ್ಥಿಸುತ್ತದೆ. ದೇವರು ತಾನು ಮುಂಚಿತವಾಗಿ ತಿಳಿದಿದ್ದ ತನ್ನ ಜನರನ್ನು ತಳ್ಳಿ ಹಾಕಲಿಲ್ಲ. ರೋಮಾಪುರದವರಿಗೆ 11:1-2. ದೇವರು ಶಿಸ್ತುಪಡಿಸಬಹುದು, ಆದರೆ ಆತನು ಎಂದಿಗೂ ಕೈಬಿಡುವುದಿಲ್ಲ. ಆತನ ಉದ್ದೇಶಗಳು ಪೂರ್ಣಗೊಳ್ಳುವವರೆಗೆ ಆತನ ಕಣ್ಣುಗಳು ಇರುತ್ತವೆ. ಹಾಗಾದರೆ ಈ ತಂದೆಗಳ ಹೆಸರುಗಳಿಂದ ನಾವು ಏನು ಕಲಿಯುತ್ತೇವೆ? ದೇವರ ಯೋಜನೆಯಲ್ಲಿ ಶಕ್ತಿ, ಸ್ಥಿರತೆ, ಸಿದ್ಧತೆ, ನಂಬಿಗಸ್ತ, ಶೇಷ, ದೃಢತೆ, ಮಹಿಮೆ, ವಿಮೋಚನೆ, ತೀರ್ಪು ಸೇರಿರುವುದು. ಎಚ್ಚರಿಕೆ, ಸ್ಮರಣೆ ಮತ್ತು ಜಾಗರೂಕತೆಯ ಆರೈಕೆ ಸೇರಿವೆ ಎಂದು ನಾವು ಕಲಿಯುತ್ತೇವೆ. ಈ ಹೆಸರುಗಳು ಐಗುಪ್ತದಿಂದ ಅರಣ್ಯಕ್ಕೆ, ಕಾನಾನಿನಿಂದ ದೇಶಭ್ರಷ್ಟತೆಗೆ, ಪುನಃಸ್ಥಾಪನೆಯಿಂದ ಮತ್ತೆ ದಂಗೆಗೆ, ಮೆಸ್ಸಿಯನಿಂದ ಚದುರಿ ಹೋಗುವಿಕೆಯವರೆಗೆ ಇಸ್ರಾಯೇಲಿನ ಹಾದಿಯನ್ನು ಮೌನವಾಗಿ ವಿವರಿಸುತ್ತದೆ. ಮತ್ತು ಇಂದಿಗೂ ದೇವರ ಕಣ್ಣುಗಳು ಅವರ ಮೇಲಿವೆ. ಇದು ಕೇವಲ ಇತಿಹಾಸವಲ್ಲ, ಇದೊಂದು ಸಂದೇಶ. ಒಡಂಬಡಿಕೆಯು ಗಂಭೀರವಾದುದು, ಪಾಪವು ದುಬಾರಿಯಾದುದು, ಪವಿತ್ರತೆಯು ನೈಜವಾದುದು, ತೀರ್ಪು ಖಚಿತವಾದುದು. ಆದರೆ ಕೃಪೆ ಮತ್ತು ನಂಬಿಗಸ್ತಿಕೆ ಉಳಿಯುತ್ತದೆ ಎಂದು ದೇವರು ಕಲಿಸುತ್ತಿದ್ದಾರೆ. ನಾಳೆ ದೇವರು ಅಪ್ಪಣೆ ನೀಡಿದರೆ ಇದೇ ಅರ್ಥಗಳು ನೂತನ ಸೃಷ್ಟಿಯಾಗಿ ಇಕ್ಕಟ್ಟದ ಹಾದಿಯಲ್ಲಿ ನಡೆಯುತ್ತಿರುವ ನಮಗೆ ಹೆಚ್ಚು ನೇರವಾಗಿ ಹೇಗೆ ಮಾತನಾಡುತ್ತವೆ ಎಂಬುದನ್ನು ನಾವು ಅಧ್ಯಯನ ಮಾಡೋಣ. ದೇವರ ಬಲ, ದೇವರ ಬಂಡೆ, ದೇವರ ಶಿಸ್ತು, ದೇವರ ವಿಮೋಚನೆ ಮತ್ತು ದೇವರ ಜಾಗರೂಕತೆಯ ಕಣ್ಣುಗಳು ನಮ್ಮ ಪ್ರಯಾಣವನ್ನು ಅಂತ್ಯದವರೆಗೆ ಹೇಗೆ ರೂಪಿಸುತ್ತವೆ ಎಂಬುದನ್ನು ನಾವು ನೋಡೋಣ. ಪ್ರಾರ್ಥನೆ. ನಮ್ಮ ಪವಿತ್ರ ತಂದೆಯೇ, ನಿನ್ನ ವಾಕ್ಯವು ಜ್ಞಾನ ಮತ್ತು ವಿನ್ಯಾಸದಿಂದ ತುಂಬಿರುವುದಕ್ಕಾಗಿ ನಾವು ನಿಮಗೆ ವಂದಿಸುತ್ತೇವೆ. ಯಾವುದೂ ಆಕಸ್ಮಿಕವಾಗಿ ಬರೆಯಲ್ಪಟ್ಟಿಲ್ಲ ಎಂದು ನೋಡಲು ನಮ್ಮ ಕಣ್ಣುಗಳನ್ನು ತೆರೆ. ನೀನು ದಾಖಲಿಸಿದ ಹೆಸರುಗಳ ಮೂಲಕ ಮತ್ತು ನೀನು ನಿನ್ನ ಜನರನ್ನು ನಡೆಸಿದ ಹಾದಿಯ ಮೂಲಕ ನಮಗೆ ಕಲಿಸು. ನಿನ್ನ ಬಲವನ್ನು ನಂಬಲು ಮತ್ತು ನೀನೇ ನಮ್ಮ ಬಡ್ಡೆ ಎಂದು ನಿನ್ನ ಮೇಲೆ ನಿಲ್ಲಲು ನಮಗೆ ಸಹಾಯ ಮಾಡು. ನಮ್ಮ ಹೃದಯವನ್ನು ಸಿದ್ಧವಾಗಿರಿಸು, ಆದರೆ ನಮ್ಮ ವಿಧೇಯತೆಯನ್ನು ನಂಬಿಗಸ್ತವಾಗಿಸು. ಅನೇಕರು ಬೀಳುವಾಗ ನಂಬಿಕೆಯಲ್ಲಿ ದೃಢವಾಗಿರುವ ನಿನ್ನ ಶೇಷದ ಭಾಗವಾಗಿ ನಮ್ಮನ್ನು ಸಂರಕ್ಷಿಸು. ಪವಿತ್ರತೆಯ ಮೂಲಕ ನಿನ್ನ ಮಹಿಮೆಯು ನಮ್ಮ ಜೀವನದಲ್ಲಿ ಕಂಡುಬರಲಿ. ನಾವು ವಿಫಲವಾದಾಗ ನೀನೇ ನಮ್ಮನ್ನು ವಿಮೋಚಿಸುವ ಬಂಡೆ ಎಂದು ನಮಗೆ ನೆನಪಿಸು. ನಾವು ಹಾದಿ ತಪ್ಪಿದಾಗ ನೀತಿವಂತನಾಗಿ ತೀರ್ಪು ನೀಡುವ ತಂದೆಯಂತೆ ನಮ್ಮನ್ನು ತಿದ್ದು. ನಾವು ಇನ್ನೂ ನಿನಗೆ ಸೇರಿದ್ದೇವೆ ಮತ್ತು ನಿನ್ನ ಕಣ್ಣುಗಳು ನಮ್ಮ ಮೇಲಿವೆ ಎಂಬುದಕ್ಕಾಗಿ ವಂದನೆಗಳು. ನಿನ್ನ ಉದ್ದೇಶವು ಪೂರ್ಣಗೊಳ್ಳುವವರೆಗೆ ನಮ್ಮನ್ನು ಕಾಪಾಡು. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆಮೀನ್.